ಹಾಯ್ ನಮಸ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ನಮ್ಮ ಮನೇಲಿ ಹಬ್ಬ ಯಾವ ರೀತಿ ನಾನು ಸೆಲೆಬ್ರೇಷನ್ ಮಾಡ್ಕೊಂಡೆ ಅಂತ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಬನ್ನಿ ನೋಡೋಣ. ನಾರ್ಮಲಾಗಿ ದೇವರಿಗೆ ಎಡೆ ಹಾಕ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಮಾವನವ್ರಿಗೆ ಬಟ್ಟೆ ಇಡಬೇಕಾಗಿತ್ತು. ಅದು ನೋಡಿ ನಾವು ಯಾವ ರೀತಿ ಇಡ್ತೀವಿ ಅಂತೇಳ್ಬಿಟ್ಟು ಒಂದು ಗಮನಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಒಂದು ಎಲೆ ಹಾಕ್ಬಿಟ್ಟು ಎಲೆ ಮೇಲೆ ಅಕ್ಕಿ ಆಗಲಿ ರಾಗಿ ಆಗಲಿ ಹಾಕ್ತೀವಿ. ಮತ್ತು ನೀರಿನ ಬಿಂದಿಗೆ ಒಂದು ಇಟ್ಬಿಟ್ಟು ಅದ್ರ ಮೇಲೆ ಬಟ್ಟೆ ಇಟ್ಬಿಟ್ಟು ನಾವು ಪೂಜಿಸೋದು. ಇದು ನೀವು ನೋಡ್ತಾ ಇರ್ಬೋದು ನೋಡಿ, ಬಿಂದಿಗೆ ಹಿಡ್ಕೊಂಡಿದ್ದೀನಿ ನಾನು. ಒಂದು ರೌಂಡ್ ಬರ್ತಾ ಇದೆ ಬಿಂದಿಗೆ ಅಂದರೆ ಅದು ದೊಡ್ಡವರ ಆಶೀರ್ವಾದ ಇದೆ ಅಂತೇಳ್ಬಿಟ್ಟು ನಮ್ಮ ಮನೇಲಿ ತುಂಬ ನಂಬಿಕೆ. ಮತ್ತು ನಮ್ಮ ಮೈದನ ಮಕ್ಕಳು ನಮ್ಮ ಮೈದನ ಹೆಂಡ್ತಿ ಎಲ್ಲ ಬಂದರು. ಅವರು ಬಂದು ಇಟ್ಕೊತಿದ್ರು. ನಮ್ಮ ಮೈದನ ಮಗ ಅಂತೂ 2-3 ಸರಿ ಟೆಸ್ಟ್ ಮಾಡ್ತಾಯಿದ್ದ ಅವ್ರ ತಾತನಿಗೆ, ಹೆಂಗೆ ತಿರುಗುತ್ತೆ ಇದು ಹೆಂಗೆ ತಿರುಗುತ್ತೆ ಅಂತ. ಅದೇ ಅವನಿಗೆ ಒಂದು ಕುತೂಹಲ ಆಗಿ 2-3 ಸರಿ ಹಿಡ್ಕೊತಾ ಇದ್ದ. ಮತ್ತು ನಾವು ಅತ್ತೆ ಆಶೀರ್ವಾದ ಎಲ್ಲರೂ ತಗೊಂಡ್ವಿ. ಮಕ್ಕಳು ನಮ್ಮ ಆಶೀರ್ವಾದ ತಗೊಂಡ್ರು. ಎಲ್ಲರೂ ಸೇರಿ ಊಟ ಮಾಡಿಕೊಂಡು, ನಮ್ಮತ್ತೆ ಅವ್ರು ಸ್ವಲ್ಪ ಹೊತ್ತು ಬರಲಿಲ್ಲ ಅಂತೇಳ್ಬಿಟ್ಟು ಬಂದಿಲ್ಲ ಅಂತ ಅವ್ರಿಗೆ ನೋಡ್ತಾಯಿದ್ರು. ಪೂಜೆ ಮಾಡೋವಾಗ ನಮ್ಗೆ ಲೇಟಾಗುತ್ತೆ, ಅಡುಗೆ ಸ್ಟಾರ್ಟ್ ಮಾಡಬೇಕು, ಆರ್ಡರ್ಸ್ ಇದೆ ಅಂತೇಳ್ಬಿಟ್ಟು ಸ್ವಲ್ಪ ಬೇಗನೆ ಪೂಜೆ ಮುಗ್ಸೋಕ್ಕೆ ಅಂತ ಹೋದ್ವಿ ನಾವು. ನಾವೆಲ್ಲ ಪೂಜೆ ಮುಗಿಸಿದ್ಮೇಲೆ ಅವ್ರು ಬಂದು ಪೂಜೆ ಮಾಡಿದ್ದು. ನಮ್ಮ ಅತ್ತೆ ಅಂತೂ ತುಂಬ ಖುಷಿ ಅಂದರೆ ಖುಷಿ ಆಗ್ಬಿಟ್ಟಿದ್ರು ಚಿಕ್ಕ ಮಗ ಬಂದಿದ್ದಕ್ಕೆ. ಅವ್ರಿಗೆ ಚಿಕ್ಕ ಮಗ ಅಂದರೆ ತುಂಬ ಪ್ರೀತಿ. ಸರಿ, ನಾವು ಫೋನ್ ಮಾಡಿದ್ವಿ, ಬಂದು ಪೂಜೆಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಅಂತೇಳ್ಬಿಟ್ಟು. ಅವರು ಬಂದಿದ್ದಕ್ಕೆ ನಮಗೂ ಖುಷಿ ಆಯಿತು. ಇದಾಗಿತ್ತು ನಮ್ಮ ಮನೇಲಿ ಹಬ್ಬದ ವೀಡಿಯೋ. ನಿಮ್ಮ ಮನೇಲಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಕೊಂಡ್ರಿ?